ನಾನು ಪ್ರೆಗ್ನೆಂಟ್ ಆದಮೇಲೆ ಹೆಂಗೆ ನಡಿಬೇಕು ಆ ಆ ಅಂತ ಹಿಂಗೆ ನಡಿಬೇಕಾ? ಹೊಟ್ಟೆ ಮುಂದೆ ಮಾಡ್ಕೊಂಡು ಅಯ್ಯೋ ಹೆಂಗೆ ಕಾಣ್ಬೋದು ನಾನು? ಕನ್ನಡಿ ಒಳಗೆ ಒಂದು ಸಲ ದಿಂಬಿಟ್ಕೊಂಡು ನೋಡ್ಲಾ ಹೊಟ್ಟೆ ಒಳಗೆ? ಹಾಗೆ ಮಾಡ್ತೀನಿ ತಡಿ. ಹಿಂಗೆ ನಡಿಬೇಕು ಸೂಕ್ಷ್ಮಗೆ. ಅಪ್ಪ ನಡ ನಮ್ಮ ಅತ್ತಿಗೆಮ್ಮ ಹಿಂಗೆ ಕುಂದಿರ್ತಿದ್ರಲ್ಲ ಅದೆಷ್ಟು ಫೀಲ್ ಚೆನ್ನಾಗಿರ್ತೈತಲ್ಲ. ಅಯ್ಯೋ ದೇವ್ರೆ, ನೆನೆಸ್ಕೊಂಡ್ರೆ ಖುಷಿ ಆಗ್ತಾಯಿತ್ತು ನನಗಂದ್ರು. ಅಲ್ಲ, ಎಷ್ಟು ದಿನ ಆಯ್ತು ನಾನು ಪೀರಿಯಡ್ ಆಗಿ? ತಾರೀಕು ನೋಡೋಣ ತಡಿ. ಹಾಂ, 1 ತಾರೀಕಿಗೆ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಅಂದರೆ ಏನೋ ಐತಿ ಅಂತ ಅರ್ಥ. ನೋಡೋಣ. ದೇವ್ರು ಒಳ್ಳೇದು ಮಾಡಿದರೆ ಅಷ್ಟೇ ಸಾಕು ನಂಗೆ. ಇದು ಒಂದೇ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದೀಗ. ಅವಾಗ ನನ್ನ ಗಂಡ ಹೆಂಗೆ ನೋಡ್ಕೋಬೋದು ನನ್ನ? ಹೆಂಗೆ ನೋಡ್ಕೋಬೋದು? ನಾ ಹಿಂಗೆ ನಡೀತಾ ಇದ್ರೆ ನನ್ನ ಗಂಡ ಕೈ ಹಿಡ್ಕೊಂಡು ಹುಷಾರು ಇವು ಮೆಲ್ಲಕ್ಕೆ ಬಾ, ನಿಧಾನಕ್ಕೆ ಕುಂದ್ರು, ಏನಾರ ತಿಂತೀಯಾ, ಏನಾರ ಉಣ್ತೀಯಾ, ಅಥವಾ ನಿಂಗೆ ಏನಾರ ತೋರಿಸ್ಬೇಕಾ, ಎಲ್ಲಾರ ಹೊರಗೆ ಕರ್ಕೊಂಡು ಹೋಗ್ಬೇಕಾ ಅಂತ ಕೇಳ್ತಾನೆ ಏನು. ನನಗಂತರೂ ಅವಾಗ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳಿಗೆ ಏನೋ ಮಣ್ಣು ತಿನ್ಬೇಕಂತ ಆಸೆ ಆಕತ್ತಂತ. ನನಗೇನು ಆಸೆ ಆಗ್ಬೋದು? ನನಗೆ ಮಾವಿನಕಾಯಿ ಸೀಸನ್ ಅಲ್ಲ, ಏನು ತಿನ್ಬೇಕು ಅನ್ನಿಸ್ಬೋದು? ಹುಂಚಿಕಾಯಿ ಚಿಗಳಿ ಮೋಸ್ಟ್ಲಿ ನನಗೆ ಅದನ್ನೇ ತಿನ್ಬೇಕು ಅನ್ನಿಸ್ಬೋದು. ವಾಂತಿ ಆಕತ್ತಾ? ಹೇಳೋಕ್ಕಾಗಲ್ಲ, ವಾಂತಿ ಆದರೂ ಆತ ಏನಪ್ಪ. ಅದನ್ನು ಬಿಟ್ಟರೆ ಸುಸ್ತಕತ್ತಂತೆ, ತಲೆ ತಿರುಗ್ತದಂತೆ, ಅದೆಲ್ಲ ಅಕ್ಕತ್ತ ನನಗೆ. ಅಯ್ಯೋ ದೇವ್ರೇ, ಒಂದು ಸಲನೂ ಆಗಿಲ್ಲ. ಅಯ್ಯೋ ಅದ್ರ ಫೀಲ್ ಹೆಂಗಿರ್ತೈತೋ ಏನೋ. ಎಷ್ಟೆಲ್ಲ ಕನಸು ಕಾಣತ್ತೀನಿ ನಾನಂತರೂ. ಬಾ, ಈ ಹೊಟ್ಟೆ ಹೊತ್ಕೊಂಡು ನಡೆಯೋಕ್ಕೆ ಆಗ್ತಿಲ್ಲ ಅಂತ ಇರ್ತೀನ. ನಮ್ಮವ್ವ ಬರ್ಬೋದು 9ರಾಗ ನನಗೆ ಕುಬ್ಸ ಮಾಡ್ತಾರೆ. ಆಮೇಲೆ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರ, ಡೆಲಿವರಿ ಆಕ್ಕತಿ. ಅವಾಗ ನಮ್ಮಪ್ಪ ನಮ್ಮವ್ವ ಎಷ್ಟು ಖುಷಿ ಪಡ್ಬೋದು. ಅಯ್ಯೋ ದೇವ್ರೇ, ನೆನ್ಸ್ಕೊಂಡ್ರಿ ಮೈಯೆಲ್ಲ ಜುಮ್ಮಂತೈತಲ್ಲಪ್ಪ. ಅಲ್ಲ, ನಾನು ಪ್ರೆಗ್ನೆಂಟ್ ಆದ ತಕ್ಷಣ ಫಸ್ಟ್ ನನಗೆ ಗೊತ್ತಾಕತಿ. ಆಮೇಲೆ ಯಾರಿಗೆ ಹೇಳಲಿ? ಅತ್ತಿಗೆ ಹೇಳ, ನನ್ನ ಗಂಡಗೆ ಹೇಳ, ಅಥವಾ ನಮ್ಮವ್ಗೆ ಹೇಳ, ಇನ್ನು ಎಲ್ಲರನ್ನೂ ಒಂದೇ ಸಲ ಕರೆದು ಹೇಳ, ಇಲ್ಲ ಫೋನ್ ಮಾಡಿ ಹೇಳ, ಏನು ನಮ್ಮವ್ನ ಮನೆಗೆ ಹೋಗಿ ಹೇಳ, ಏನು ಮಾಡಲಿ? ಇಲ್ಲ, ಫಸ್ಟ್ ನನ್ನ ಗಂಡಗೆ ಹೇಳ್ತೀನಿ. ನನ್ನ ಗಂಡಗೆ ಯಾವ ರೀತಿ ಹೇಳ್ಬೋದು? ನಾನು ಯಾವ ರೀತಿ ಹೇಳ್ಬೋದು? ಅದನ್ನು ಗಿಫ್ಟ್ ಪ್ಯಾಕ್ ಮಾಡಿ ಕೊಟ್ಬಿಡ್ಲಾ? ಬೇಡ, ಹೆಂಗಿದ್ರು ರಾತ್ರಿ ಮಕ್ಕಳೋತ್ನೆ ನನ್ನ ಗಂಡ ದಿಮ್ ತೆಗೆದು ವಾಪಸ್ ಜಾಡಿಸೇ ಮಕ್ಕಳೋದು. ದಿಮ್ಮಿನ ಬುಡದಾಗ ಇಟ್ಬಿಡ್ಲೆ, ಅಥವಾ ಅವ್ರ ಪರ್ಸ್ನಾಗ ಇಟ್ಬಿಡ್ಲೆ. ಮೆಡಿಕಲ್ ಶಾಪಿಗೆ ಹೋಗಿ ನೋಡಿ ಅಲ್ಲಿಂದ ಖುಷಿಯಾಗಿ ಓಡಿ ಬರ್ಬೋದು ಅಲ್ಲ? ಹೌದೌದು. ಅಯ್ಯೋ ದೇವ್ರೆ, ನಾನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಲಪ್ಪ ಇದನ್ನು? ನನ್ನ ಜೀವನದಲ್ಲೇ ಇದೊಂದು ಸ್ಪೆಷಲ್ ಮೂಮೆಂಟ್ ಅನ್ಕೋಬೋದು. ಅಯ್ಯೋ ದೇವ್ರೆ, ನಾನು ಯಾವಾಗ ಪ್ರೆಗ್ನೆಂಟ್ ಆಗ್ತೀನಿ? ಅಯ್ಯೋ ದೇವ್ರೆ, ನಾನು ಪ್ರೆಗ್ನೆಂಟ್ ಆದಮೇಲೆ ನನ್ನ ಗಂಡ ಹೆಣ್ಣು ಬೇಕಂತಾನ ಗಂಡು ಬೇಕಂತಾನ? ಇಲ್ಲ, ಅವ್ರೇನು ಹಂಗೆ ಅನ್ನಲ್ಲ, ಹೆಣ್ಣು ಗಂಡು ಅಂತೆಲ್ಲ. ಅವ್ರಿಗೆ ಯಾವುದಾದ್ರೂ ಖುಷಿನೇ, ನನಗೂ ಯಾವುದಾದ್ರೂ ಖುಷಿಯಪ್ಪ. ಯಪ್ಪ ದೇವ್ರೆ, ಮಕ್ಕಳಾದ್ರೆ ಸಾಕಾಗೈತಿ, ನೀವು ಹೆಣ್ಣು ಗಂಡ. ಅಯ್ಯೋ ದೇವ್ರೆ, ಪಾಪು ಹುಟ್ಟಿದ್ರೆ ನನ್ನ ಇರ್ತೈತೆ, ನನ್ನ ಗಂಡ ನಂಗೆ ಇರ್ತೈತೆ. ಅವ್ರಂಗೆ ಇರ್ಬೋದು ಮೋಸ್ಟ್ಲಿ. ಹೆಸರು ಏನು ಇಡ್ಬೇಕು? ಬೇಡ, ನನ್ನ ಗಂಡಗೆ ಕೇಳ್ಬೇಕು. ಅವರಿಗೆ ಯಾವ್ದಾರ ಹೆಸರು ಇಷ್ಟ ಇದ್ರೆ ಅದನ್ನು ಇಡ್ಬೇಕು. ಅಯ್ಯೋ ದೇವ್ರಿ, ಯಪ್ಪ ಹೆರಿಗೆಗೆ ಭಾಳ ನೋವು ಆಕೈತೋ ಏನೋ, ಹೇಳೋಕ್ಕಾಗಲ್ಲ. ಯಪ್ಪ ಹುಷಾರಾಗಿರ್ಬೇಕು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಬೇಡ, ಬೇಗ ಅಕಸ್ಮಾತ್ ಅಲ್ಲಿನ ತೊಡಿ ಹೊಡಿತಾರಂತ. KMC ಹಾಸ್ಪಿಟ್ಲಾಗ ನಮ್ಮ ಅತ್ತಿಗೆಮ್ಮ ನೋಡಿ ಬಂದಿದ್ರಲ್ಲ, ನಿಂಗೆ ಗೊತ್ತಾಗಲ್ಲನು? ಅವಾಗ ಮಾಡಿಸ್ಕೊಳ್ಳೋ ಹೊತ್ನಾಗ ಅಂತಾರಂತ. ಚೀಚಿ ಗಲೀಜೆಲ್ಲ ಮಾತಾಡ್ತಾರಂತ. ಯಾಕೆ ಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ? ಒಲ್ಲೆಪ್ಪ. ಅಲ್ಲ, ಎಲ್ಲ ಕಡೆ ಹಂಗಿರಲ್ಲ, ಎಲ್ಲರೂ ಹಾಗೆ ಇರಲ್ಲ. ಕೆಲವೊಬ್ರು ನರ್ಸು ಭಾಳ ರಫ್ ಇರ್ತಾರಂತ. ನೋವು ಕೊಡು ಅಂತಾರಂತ. ನೋವು ಕೊಡಲಿಲ್ಲ ಅಂದ್ರೆ ತೊಡಿ ಹೊಡೆದು ಬಿಡ್ತಾರಂತ. ಬೇಡಪ್ಪ ಮೈಯೇಜು ಮಂತತಿ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಅಲ್ಲಾದ್ರೆ ಹೊಡೆಯಂಗಿಲ್ಲ. ಆ ಡಾಕ್ಟರ್ಸ್ ರೊಕ್ಕ ತೊಗೊತಾರಲ್ಲ, ಈಡೆಗೆ ಕೇರಿಂದ ನಾರ್ಮಲ್ ಡೆಲಿವರಿ ಮಾಡಿಸ್ತಾರೆ. ಇರಲಿ. ಅಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಾಗ ಎಲ್ಲರೂ ಕೆಟ್ಟವ್ರು ಇರಲ್ಲ, ಎಲ್ಲೋ ಒಬ್ರು ಇರ್ತಾರಷ್ಟೇ. ಅಯ್ಯಪ್ಪ, ನಮ್ಮ ಅತ್ತಿಗೆಮ್ಮ ನೋಡಿ ಹೇಳಿರೋ ಪ್ರಕಾರ ತೊಡಿಗೆಲ್ಲ ಹೊಡೆಯೋದು ಬೈಯೋದು ಎಲ್ಲ ಮಾಡ್ತಾರಂತ. ಆಮೇಲೆ ಸಾಲಕ್ಕೆ ಮನಗಿಸ್ತಾರಂತ ಅಲ್ಲಿ ಡೆಲಿವರಿ ಇದ್ರೊಳಗೆ. ಬೇಡಪ್ಪ, ಹಾಗೆಲ್ಲ ಮಕ್ಳಕ್ಕಾಗಲ್ಲ ನನ್ನ ಕೈಲಿ. ಇರಲಿ, ಇಲ್ಲೇ ಯಾವ್ದಾರ ಪ್ರೈವೇಟ್ ಹಾಸ್ಪಿಟ್ಲಾಗ ಲೇಡಿ ಡಾಕ್ಟರ್ ಕಡೆ ಹೋಗ್ತೀನಿ. ಇವ ದೇವ್ರಿ, ನೋವು ಭಾಳ ಆಕೈತಾ? ಹೊಟ್ಟೆ ಕೊಯ್ದೆಲ್ಲ ತೆಗಿತಾರಂತೆ. ಏಪ್ಪ, ಹೊಟ್ಟೆ ಕೊಯ್ದು ತೆಗೆದ್ರೆ ಭಾಳ ನೋವು ಆಕೈತಂಗಾರ. ಹೊಟ್ಟೆ ಕೊಯ್ದ್ರೆ ನಾ ಬದುಕ್ತೀನ? ಬೇಡಪ್ಪ, ನಾ ಬದುಕಬೇಕು, ನಾನು ನನ್ನ ಖುಷಿನ ಜೊತೆಗೆ ಇರ್ಬೇಕು. ಏನಕ್ಕೈತೆ ಆಗಲಿ ಬಿಡು, ನೋಡೋಣ. ಇವು ದೇವ್ರೆ,
ಯಾವಾಗ ಆಗ್ಬೋದು ನಾನು ಪ್ರೆಗ್ನೆಂಟ್? ಈಗ ಎಷ್ಟು ದಿನ ಆತೀಗ? ಇವತ್ತು ತಾರೀಕು ಎಷ್ಟು ಇವತ್ತು? ಇವತ್ತು ತಾರೀಕು 8. ಓ 1 ತಾರೀಕಿಗೆ ಪೀರಿಯಡ್ ಆಗಬೇಕಾಗಿತ್ತು ನಂಗೆ, ಇನ್ನೂ ಆಗಿಲ್ಲ. 8 ತಾರೀಕು ಅಂದರೆ ಹಾಂ, ಇನ್ನೊಂದು ವಾರ ಬಿಟ್ಟು ಚೆಕ್ ಮಾಡ್ತೀನಿ, ನೋಡೋಣ. ಅಕಸ್ಮಾತ್ ಏನಾದರೂ ಇದ್ದರೆ ಸಿಹಿ ಸುದ್ದಿ. ಅಯ್ಯಪ್ಪ, ನಮ್ಮ ಅತ್ತಿಗೆ ಏನಾರು ಈ ವಿಚಾರ ಗೊತ್ತಾದ್ರೆ ನನಗೆ ಬೈಯೋದು, ಅನ್ನೋದು, ಹಿಂಸೆ ಮಾಡೋದು, ಚುಚ್ಚಿ ಚುಚ್ಚಿ ಮಾತಾಡೋದು ಎಲ್ಲ ನಿಂತೋಕೈತೆ. ಪ್ರೀತಿಯಿಂದ ನೋಡ್ಕೊತಾಳ ಮತ್ತೆ ಅವಾಗ, ಅಷ್ಟೇ ಸಾಕು. ಪೂಜಾ ರೀ, ನೀವೇ ಯಾವಾಗ ಬಂದ್ರೆ? ಹುಚ್ಚುಂಚ್ರಂಗ ಬೇಕೆ ಮಾತಾಡ್ತಾ ಇದ್ದೆಲ್ಲ ಅವಾಗ ಬಂದೆ. ನಾನೇನು ಹುಚ್ಚರಂಗೆ ಮಾತಾಡ್ತಿದ್ದಿಲ್ಲ, ಅಂದರೆ ಎಲ್ಲ ಕೇಳಿಸ್ಕೊಂಡ್ರನ? ಬೇಡ ಪೂಜಾ, ಅಷ್ಟು ಆಸೆ ಇಟ್ಕೋಬೇಡ. ನೀನು ಮಾತಾಡ್ತಿರೋದು ಕೇಳಿದ್ರೆ ಯಪ್ಪ ದೇವ್ರ, ಏನಿದು ಇಷ್ಟೆಲ್ಲ ಕನಸು ಕಾಣ್ತೀರಾ ನೀವು ಹೆಣ್ಮಕ್ಳು? ನಿಜವಾಗ್ಲೂ ನಂಗೆ ಗೊತ್ತಿದ್ದಿಲ್ಲ ಬಿಡು. ನಿಮಗೆ ಗೊತ್ತಿಲ್ಲ, ಪ್ರತಿಯೊಂದು ಹೆಣ್ಮಕ್ಳು ಈಗ ನಾನು ಏನೇನು ಕನಸ್ಕಂಡೆ, ಏನೇನು ಮಾತಾಡಿದೆ ಅಂತ ನೀವು ಕೇಳಿಸ್ಕೊಂಡಿರಿ. ಇದನ್ನೆಲ್ಲ ಕನಸ್ಕೊಂಡಿರ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ಹೊಟ್ಟೆಗೆ ದಿಂಬಿಟ್ಕೊಂಡು ಮ್ಯಾಲೆ ಹರ್ದಿ ಹೊಚ್ಕೊಂಡು ಓಡಾಡಿ ಕನ್ನಡಿ ಮುಂದೆ ತಮ್ಮನ್ನು ತಾವೇ ನೋಡ್ಕೊತಿರ್ತಾರೆ, ಗೊತ್ತನ? ಅಯ್ಯೋ, ಅದ್ರದ್ದೊಂದು ಅನುಭವನೇ ಬೇರೆ. ಎಷ್ಟೋ ಜನಕ್ಕೆ ನಿರಾಶೆ ಆಕೈತಿ, ಎಷ್ಟೋ ಜನಕ್ಕೆ ಅದೆಲ್ಲ ನನಸಕೈತೆ ಅಷ್ಟೇ. ಆದರೆ ನಿಜವಾಗ್ಲೂ ಭಾಳ ಖುಷಿ ಆಗ್ತೈತ್ರಿ ನನಗೆ. ಆಯ್ತು, ಖುಷಿ ಪಡ, ಆದರೆ ಜಾಸ್ತಿ ಓವರ್ ಎಕ್ಸೈಟ್ ಆಗ್ಬೇಡ ಏನು. ನೀವು ಸುಮ್ಮನೆ ರೀ, ಏನಾರ ಹೇಳಿ ನನ್ನ ಮನಸ್ಸು ಹಾಳು ಮಾಡಬೇಡ್ರಿ. ಸರಿ ಆಯ್ತು, ಹೋಲ್ಬಿಡು, ನಾ ಏನು ಮಾತಾಡಲ್ಲ ಈಗ. ಬಾ ಊಟಕ್ಕೆ ಕೊಡ್ಬಾ. ಯಾಕೆ ಲೇಟ್ ಆತಲ್ಲ ಇವತ್ತು ಬರೋದು? ಇಲ್ಲ, ಸ್ವಲ್ಪ ಅಂಗಡಿಯಾಗ ಕಸ್ಟಮರ್ ಭಾಳ ಇದ್ರು ಇವತ್ತು, ಗಿರಾಕಿಗಳು ಕೊಟ್ಟು ಬರೋಷ್ಟೊತ್ತಿಗೆ ಲೇಟ್ ಆಯ್ತು. ಆ ರೋಡ್ ಒಂದು ಬಂದ್ ಮಾಡಿಬಿಟ್ರೆ, ಹಳೆ ಹುಬ್ಳಿ ರೋಡ್. ಮತ್ತು ಅದನ್ನು ಕೆತ್ತಿ ಏನು ಮಾಡಕತ್ತಿದ್ರೆ ಏನೋ ಹಾದು ಬರೋಕೆ ದಾರಿ ಇದ್ದಿಲ್ಲ. ಮತ್ತು ಈ ಕಡೆ ಸುತ್ತಾಡಿ ಬನ್ನಿ, ಓಣ್ಯಾಗ ಹಾಸಿ, ಹಾಗಾಗಿ ಲೇಟ್ ಆಯ್ತು. ಬಾ ಊಟಕ್ಕೆ ಕೊಡ್ಬಾ, ಊಟ ಮಾಡಿ ಮಕ್ಕೋತೀನಿ. ಅವು ಮಕ್ಕೊಂಡ್ಲನ, ಯಾಕಂದ್ರೆ ಅವ್ಳು ಮಕ್ಕೊಂಡಾಳಲ್ಲ. ಹ್ಞೂ ರೀ, ಅವ್ರಿಗೆ ಯಾಕೋ ಬೇಸರ ಆಗಿತ್ತು, ಎಸಿಡಿಟಿ ಆದಂಗೆ ಆಗಿತ್ತು. ಸೋಡಾ ಮಾಡ್ಕೊಡು ಅಂದರೆ ಒಂದು ಸಪ್ಪನ ಸೋಡಾ ತರಿಸಿತ್ತು, ಮತ್ತು ಅದಕ್ಕಂತ ನಿಂಬೆಹಣ್ಣು ಹಿಂಡಿ ಮಾಡಿಕೊಟ್ಟೆ, ಕುಡಿದು ಮಕ್ಕೊಂಡ್ರು, ಊಟ ಮಾಡಿ. ಇದು ರೀ, ಬೆಳಗ್ಗೆ ದೌಡು ಹೇಳ್ಬೇಕು ರೀ. ಬರ್ರಿ ಮಕ್ಕೊಬರ್ರಿ, ಊಟ ಮಾಡಿ ಹಂಗಾರೆ. ನಡಿ. ಅತ್ತಿ, ಅಕ್ಕಿನ ರೊಚ್ಚಿಗೆ ಬಿಸಿ ಅಕ್ಕಿ ಬಾಯ ಏನು ಬರೆಸ್ಬೇಕಂತ ಗೊತ್ತೈತಲ್ಲ ನಿಮಗೆ, ಅದನ್ನೇ ಬರ್ಸ್ಬೇಕು ನೋಡ್ರಿ ಅತ್ತಿಯಾರ. ನಾನು ಅಲ್ಲಿ ಹೊರಗೆ ನಿಂತಿರ್ತೀನಿ, ಮಾಮ ಬಂದ್ಬಿಟ್ಲೆ ಸಿಗ್ನಲ್ ಕೊಡ್ತೀನಿ. ನೀವು ಮಾಮ ಬರ್ತಾ ಇದ್ದಾನೆ ಅನ್ನೋ ಹೊತ್ತಿನ ಸಿಗ್ನಲ್ ಕೊಡ್ತೀನಿ. ನೀವು ಅವಾಗ ಏನು ಮಾತಾಡ್ಬೇಕಂತ ಹೇಳೇನಲ್ಲ, ಅದನ್ನು ಮಾತಾಡ್ರಿ. ಆತ ನೀವು ಹೊರಗೆ ಹೋಗಿ ನಿಂತ್ರಂಗಾರ. ಏನಪ್ಪ ಅದು, ಈಕೆ ಹೆಸರೇ ನೆನಪು ಬರಲ್ಲ. ಸ್ವಪ್ನ, ಸ್ವಪ್ನ. ಹಾಂ ಅತ್ತಿಯಾರ, ಏನು ಮಾಡತ್ತಿದ್ದೇವ ಒಳಗೆ? ಇಷ್ಟೊತ್ತಾತಲ್ಲ ಹೊರಗೆ ಬಂದಿಲ್ಲ? ಏನಿಲ್ರಿ ಅತ್ತಿಯಾರ, ಅಡಿಗೆ ಆಗಿತ್ತು, ಅದಕ್ಕೆ ರೂಮ್ನಾಗಿದ್ದೆ ರೀ. ಹಾಂ, ಅದೇ ಇಟ್ಟು ಅಡ್ಗೆ ಮಾಡೋದು, ರೂಮ್ ಸೇರ್ಕೊಂಬಿಡೋದು, ಅದಿಟ್ಟು ಅಡ್ಗೆ ಮಾಡೋದು, ರೂಮ್ ಸೇರ್ಕೊಂಬಿಡೋದು. ಚೆನ್ನಾಗಾಗಿತ್ತಲ್ಲ ನಿನಗೆ? ಮಕ್ಕ ಯಾಕೆ ಅಳ್ತಾ ಇದೆಯಲ್ಲ, ಸ್ವಲ್ಪರ ನಗು ಮುಖ ಇಟ್ಕೋ. ಅತ್ತಿಯಾರ, ನೀವು ಯಾಕೆ ನನ್ನ ಮೇಲೆ ಇಷ್ಟೊಂದು ಸಿಟ್ಟು ಮಾಡ್ಕೊತೀರಿ? ನಾನು ಏನು ಮಾಡೇನಿ ನಿಮ್ಗೆ? ನಿಮ್ಮ ಮಗನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ನನ್ನನ್ನು ಬಿಟ್ಟರೆ ಬೇರೆ ಏನು ತಪ್ಪು ಮಾಡಿಲ್ಲ. ನೋಡಿದರೆ ಯಾವಾಗ ನೋಡಿದ್ರು ಬರೀ ನನ್ನ ಮೇಲೆ ಬೈಯೋದ್ರಾಗೆ ಇರ್ತೀರಪ್ಪ. ಯಾರು ನಿಮ್ಮವ್ರು ಹೇಳಿದ್ಲ ಹಿಂಗೆ ನಾಟಕ ಮಾಡಂತೇಳಿ? ಅಬ್ಬಬ್ಬಬ್ಬ, ನಾಟಕ ಮಾಡೋದು ಕಲಿಯಬೇಕು ನಿನ್ನ ನೋಡಿ ನೋಡು. ಯಾಕತ್ತಿಯವ್ರ, ನಾನೇನು ನಾಟಕ ಮಾಡಿದೆ? ಅಯ್ಯೋ ದೇವ್ರೆ, ನಾಟಕ ಏನು ಮಾಡಿದೆ? ಏನು ಮಾಡಿಲ್ಲ ಅಂತ ಕೇಳ. ಅಯ್ಯವ್ವ, ನಿನ್ನಂಗೆ ಯಾರಿಗೆ ಬರ್ತೈತಿ ಅವ ನಾಟಕ ಮಾಡಕ್ಕೆ? ನನ್ನ ಮಗನ ಒಲಿಸಿ ಬುಟ್ಟಿಗೆ ಹಾಕೊಂಡು ಕಡಿಗೆ ಲಗ್ನ ಆಗೇ ಬಿಟ್ಟಲ್ಲ. ಅತ್ತಿಯಾರ, ಸುಮ್ಮನದೇನಂತೆ ಬಾಯಿಗೆ ಬಂದಂಗೆ ಮಾತಾಡಬೇಡ್ರಿ. ನಿಮ್ಮ ಮಗನೇ ಫಸ್ಟ್ ನನಗೆ ಪ್ರಪೋಸ್ ಮಾಡಿದ್ದು. ಅವ ಮಾಡ್ತಾನ, ನೀನು ಒಪ್ಕೊಳಕ್ಕೆ ಅಂತ ಕದಿ. ಅದೇ ಅವ ಮಾಡುವಂಗೆ ನೀ ಮಾಡಿರ್ತಿ, ಅದಕ್ಕೆ ಅವನು ಪ್ರಪೋಸ್ ಮಾಡಿರ್ತಾನ. ಇಲ್ರಿ ಅತ್ತಿಯಾರ, ನಾನು ಏನು ಮಾಡಿಲ್ಲ. ಅಳಬೇಡ, ನೀನು ಹತ್ಕೊಂತ ಮಾತಾಡಬೇಡ, ಇಲ್ಲಿ ಯಾರ ಮನಸ್ಸು ಕರಗಲ್ಲ. ಏನು ನಕ್ಕೊಂತಾನೆ ಮಾತಾಡು, ಮಾಡಿರೋದ ಉಂಟಂತ ಹೌದಿಲ್ಲ? ಮತ್ತು ನೀವು ಹಿಂಗಂದ್ರೆ ನಂಗೆ ಅಳು ಬರಂಗಿಲ್ಲನ್ರಿ ಅತ್ತಿಯಾರ? ಯಾಕೆ ಬರ್ಬೇಕವ? ಯಾಕೆ ಬರ್ಬೇಕು ಅಳು? ಅದನ್ನ ಹೇಳಿ ನನಗೆ. ನಾನೇನಾದ್ರು ಸುಳ್ಳು ಹೇಳಕತ್ತೀನ? ನೀನು ನಿಜವಾಗ್ಲೂ ಹೌದಿಲ್ಲ, ರೊಕ್ಕದ ಸಂಬಂಧನ ನನ್ನ ಮಗನ ನಿಂದು ಬಿದ್ದು ಮದುವೆ ಮಾಡ್ಕೊಂಡಿಯೋ ಇಲ್ಲ? ನಂಗೆ ನಿಜ ಹೇಳಿ ನೋಡೋಣ. ರೊಕ್ಕದ ಸಂಬಂಧನ ಹೌದಿಲ್ಲ? ನಿನ್ನ ತಲೆಯಾಗಿರೋದು ರೊಕ್ಕ ಬೇಕನ್ನೋ ಉದ್ದೇಶನೇ ತಾನೆ. ಬ್ಯಾರಿ ಕಾಲ ನಿನಗೆ ಯಾವ ಗಂಡು ಸಿಕ್ಕಿಲ್ಲನು? ನನ್ನ ಮಗನ ಸಿಕ್ಕನನು? ಹೇಳಿ ನೀನು, ಬ್ಯಾರಿ ಕಾಲ ಬೇರೆ ಗಂಡು ಸಿಕ್ಕಿಲ್ಲನ? ಅತ್ತಿಯಾರ, ನಾನೇನು ಹುಡುಗನ ಹುಡ್ಕೊಂತ ಅಡ್ಡಾಡತ್ತಿದ್ದೆ ಅನ್ನೋ ಅರ್ಥಕ್ಕೆ ಮಾತಾಡ್ತೀರಿ ನೀವು. ನಾನು ಯಾಕೆ ಯಾರನ್ನಾರು ಹುಡ್ಕೊಂತ ಹೋಗ್ಲಿ? ಬ್ಯಾರಿ ಕಾಲ ಹುಡುಗ ಸಿಗಾಕ ನನಗೆ? ಅಲ್ರಿ ಅತ್ತಿಯಾರ, ನಿಮ್ಮ ಮಗ ನನ್ನ ನೋಡಿದ್ರು, ಇಷ್ಟಪಟ್ಟರು, ಕೇಳಿದ್ರು ಮದುವೆ ಮಾಡ್ಕೋತಿ ಅಂತೇಳಿ ನಾವು ಒಲ್ಲೆ ಅಂದಿದ್ದೆ. ಆಮೇಲೆ ನನಗೂ ಇಷ್ಟ ಆತಂತ ಹ್ಞೂ ಅಂದಿದ್ದೆ. ಒನ್ನೆಗೆ ಕೇಳಿದಾಗ ನಾಟಕ ಮಾಡಿ ಒಲ್ಲೆ ಅಂತೇಳಿ, ಆದ್ರೆ ನಿನ್ನ ತಲೆಯಾಗಿರೋದು ನನ್ನ ಮಗನ ಮದುವೆ ಮಾಡ್ಕೋಬೇಕಂತೇಳಿ. ಏನು ಇಂಥವೆಲ್ಲ ನಾಟಕ ನನ್ನಂತೇಳಿ ಹೇಳ್ಬೇಡ ನೀನು. ಏನೋ ನಿನ್ನ ನಿಮ್ಮ ಅವ್ವನ್ನ ಭಾಳ ಚಂದ ಅರ್ದು ಕುಡ್ದು ಬಿಟ್ಟೆ ನಾ ಮೊನ್ನೆ. ಎಷ್ಟು ರೊಕ್ಕ ಕೊಟ್ಟೆ ನಿಮ್ಮ ತವ್ರ ಮನೆಗೆ? ಏನೋ ರೊಕ್ಕನ? ಇಲ್ರಿ ಅತ್ತಿಯಾರ, ನಾವು 1 ರೂಪಾಯಿನೂ ಕೊಟ್ಟಿಲ್ರಿ. ನನಗೆಲ್ಲ ಗೊತ್ತಾಗೈತಿ. 10,000 ರೂಪಾಯಿ ಮನೆ ನಿಮ್ಮ ಅಪ್ಪನ ಕೈಯಾಗ ಕೊಟ್ಟು ಕಳಿಸಿ. ಸುಳ್ಳು ಹೇಳ್ಬೇಡ, ಕೊಟ್ಟಿಯೇ ಇಲ್ಲ ಹೇಳ ನನಗೆ. ಇಲ್ರಿ ಅತ್ತಿಯಾರ, ಕೊಟ್ಟಿಲ್ರಿ. ಕೊಟ್ಟಿ ಒಪ್ಕೋ. ಮೊನ್ನೆ ನಿಮ್ಮ ಅಪ್ಪ 10,000 ರೂಪಾಯಿ ತಗೊಂಡೋಗಿದ್ದು ನನಗೆ ಗೊತ್ತಾಗೈತಿ ವಿಚಾರ. ನೀ ಮದುವೆ ಆಗಿದ್ದು ನನ್ನ ಮಗನ ರೊಕ್ಕದ ಸಂಬಂಧನ? ಇಲ್ರಿ ಅತ್ತಿಯಾರ. ಹೌದು, ಒಪ್ಕೋ. ಇಲ್ರಿ ಅತ್ತಿಯಾರ. ಹೌದು. ಯೋ ದೇವ್ರೇ,
ಹೌದು ಹೌದು, ರೊಕ್ಕದ ಸಂಬಂಧನ ನಿಮ್ಮ ಮಗನ ಹಿಂದೆ ಬಂದಿದ್ದೆ, ರೊಕ್ಕದ ಸಂಬಂಧನ ನಿಮ್ಮ ಮಗನ್ ನೋಡಿ ನಾ ಇಷ್ಟಪಟ್ಟಿದ್ದೆ, ರೊಕ್ಕ ಬೇಕಂತೇಳಿ ನಿಮ್ಮ ಮಗನ್ ಮದುವೆ ಮಾಡ್ಕೊಂಡಿದ್ದೆ. ಅಷ್ಟೇ ಯಾಕೆ ನಮ್ಮ ಅಪ್ಪಗೆ 10,000 ಅಲ್ಲ 20,000 ಕೊಟ್ಟು ಕಳ್ಸೀನಿ ಮೊನ್ನೆ. ಬಂದ್ ಇಸ್ಕೊಂಡು ಹೋಗ್ಯಾರ. ಏನ್ ಮಾಡ್ತೀರಿ? ಇನ್ನೂ ಕೊಡ್ತೀನಿ ನೋಡ್ರಿ ನನ್ನ ಕೈಲಾದ್ರೆ. ತಡೀರಿ, ಅದ್ ಹೆಂಗ್ ತಡಿತೀರಿ ನಾನು ನೋಡ್ತೀನಿ. ಹೇಳಿ 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 ನನಗಂತೂ ಸಾಕಾತತ್ತಾಗ. ಏನದ ಮನುಷ್ಯ ತೀರಾ ತಲೆ ಕೆಡ್ಸೋದತ್ತಾಗ. ಈಗ ಹೇಳೇನ್ ನೋಡ್ರಿ, ಏನ್ ಮಾಡ್ತೀರಿ? ಕೊಡವಾ ಕೊಡು, ಅದಿನ್ನೂ ಎಷ್ಟೆಷ್ಟು ಕೊಟ್ಟು ಕಳಿಸ್ಬೇಕಂತದಿಯೋ ಕೊಡು. ಏನ್ ಮಾಡಕತ್ತಿ, ನಮ್ಮ ಹಣೆ ಬರಬರಿ ಇಲ್ಲ ಒಂದೇದ್ದು. ನನ್ನ ಮಗ ಲವ್ ಮಾಡಿ ಮಾಡ್ಕೊಂಡಲ್ಲ ನಿನ್ನ. ಸ್ವಪ್ನ ರೀ ನೀವು ಎಷ್ಟು ಕೊಟ್ಟಿ ರೊಕ್ಕನ? 20,000 ರೂಪಾಯಿ. ಅಲ್ಲ, ನಮ್ಮವ್ಗ ಇಷ್ಟು ಜೋರಾಗಿ ಇಷ್ಟು ಬಾಯಿ ಮಾಡಿ ಮಾತಾಡೋಷ್ಟು ಕಲ್ತು ಬಿಟ್ಟೆ ನೀನು. ಅಲ್ಲ, ನಮ್ಮವ್ ಏನು ಹೇಳಿದ್ಲು ನಿನಗೆ ಅಂಥದ್ದು? ಇಷ್ಟೊಂದು ಬಾಯಿ ಮಾಡಕ್ಕೆ ಈಗ ಬೈ ಅಂಥದ್ದು ಏನು ಅಂದ್ಲಕ್ಕಿ ನಿನಗೆ? ಅಲ್ಲ, ನಮ್ಮವ್ನ ವಯಸ್ಸಿಗೆ ಮರ್ಯಾದಿಲ್ಲ ನಿನ್ನ ಕಡೆ. ಹಂಗಾರೆ ಇಷ್ಟು ಕೆಟ್ಟದಾಗಿ ನಮ್ಮವ್ಗ ನೀನು ನಡ್ಕೊಳ್ಳೋದು? ರೊಕ್ಕ ಕೊಟ್ಟೇನು ನೋಡಿ ಏನು ಮಾಡ್ತಿ ಅಂತ ಕೇಳ್ತಿ. ಅಂದ್ರೆ ನೀನು ನನ್ನ ರೊಕ್ಕದ ಸಂಬಂಧ ನೀನು ಬಿದ್ದ್ಯಾ? ನನ್ನ ರೊಕ್ಕದ ಸಂಬಂಧ ಮದುವೆ ಮಾಡ್ಕೊಂಡ್ಯಾ? ಅದು ನಾನು ಇಲ್ಲ, ನಾನು ಅತ್ತಿಯವ್ರು ಏನಂದ್ರೆ ಗೊತ್ತಾ, ಅವರು ನನಗೆ ನೀನು ನಿಮ್ಮ ಅಪ್ಪಗೆ ರೊಕ್ಕ ಕೊಟ್ಟಿ ರೊಕ್ಕದ ಸಂಬಂಧ ಹಿಂದ್ ಬಿದ್ದಿ ಅಂದ್ರೆ ಅಂದಿದ್ದಕ್ಕೆ ನಾನು ಸಿಟ್ಟಿಗೆದ್ದ ಹೌದು ಅಂತಂದೆ ಅಷ್ಟೇ. ಅಯ್ಯೋ ದೇವ್ರೆ, ನಾನು ಏನು ಮಾತಾಡೇನೆ ಪುಣ್ಯಾತ್ಗಿತ್ತಿ ನಿನಗೆ? ಅಲ್ಲ, ಹಿಂಗಿದ್ದಿದ್ದು ಹಿಂಗ ಹೊಳಿಸ್ತೀಯಲ್ಲ. ನನ್ನ ಮಗ ಇನ್ನು ನನ್ನ ನಂಬಲ್ಲ ಅಂತ ತಿಳ್ಕೊಂಡಿಯ ನೀನು? ನನ್ನ ಮಗಗೆ ತಾಯಿ ಮೇಲೆ ನಂಬಿಕೆ ಜಾಸ್ತಿ ಏನ? ನಿನಗೆ ಸುಮ್ಮನೆ ಬೈಯಾಕೆ ಅಂತ ತಲೆ ಕೆಡತ್ ನನಗೆ? ಇವತ್ತಿನವರೆಗೂ ಯಾರು ನನಗೆ ಯಾವತ್ತೂ ಎದುರು ಮಾತಾಡಿದ್ದಿಲ್ಲ. ಆದ್ರೆ ನೀನು ಆಯ್ತು ಬಿಡು, ಚಲೋ ಶಾಸ್ತಿನ ಆಯ್ತು ನನಗೆ. ಅದಕ್ಕೆ ಹೇಳೋದು, ಸೊಸಿ ಯಾವತ್ತೂ ಮಗಳಾಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನೋಡಲ್ಲಿ ನಮ್ಮ ತಾಯಿ ಎಷ್ಟು ಕಣ್ಣೀರಾಕತ್ತಾರ ನೋಡಲ್ಲಿ. ಅತ್ತಿಯರ ಯಾಕೆ ಸುಳ್ಳು ಹೇಳತ್ತೀರಿ? ಸಾಕು ಸುಮ್ಮನಿರವ. ಸುಳ್ಳು ಹೇಳಂತ ದರ್ದ ನನಗೇನೈತಿ? ನಿನ್ನ ವಯಸ್ಸೇನು ನನ್ನ ವಯಸ್ಸೇನು? ನಿನ್ನ ಜೊತೆಗೆ ಸುಳ್ಳು ಹೇಳಿ ಆಟ ಆಡೋದೇನೈತಿ ನನಗೆ? ರೀ ಇಲ್ರಿ, ಇವ್ರ ತಗೊಂಡಿ ಅಲ್ಲ, ನಾನು ಅಂದಿಲ್ಲ, ಇವ್ರೇ ಅಂದಿದ್ದು. ನಾನು ಅದಕ್ಕೆ ಹೂ ಅಂದಿದ್ದೆ ಅಷ್ಟೇ. ನಾನು ನಿಮ್ಮ ಹಿಂದೆ ರೊಕ್ಕಕ್ಕೆ ಬಂದೇನೇನ್ರಿ? ಸುಳ್ಳು ಹೇಳ್ಬೇಡ. ಒಂದ್ಸಲ ನೀನು ನನಗೆ ಹೇಳಿದ್ದಿ, ಹೌದು ನಿನ್ನ ದುಡ್ಡು ನೋಡಿ ಆಸೆ ಪಟ್ಟೆ, ನಮ್ಮ ತವ್ರ ಮನೆ ಬಡತನ ಭಾಳ ಇರೋದಕ್ಕೆ ಅಂದಿ. ಆದ್ರೆ ಅವತ್ತ ಅಂದಿ ಮತ್ತೆ, ಇಲ್ಲ ನನಗೀಗ ನಿಜವಾಗ್ಲೂ ನಿನ್ನ ಮೇಲೆ ಪ್ರೀತಿ ಐತಿ, ರೊಕ್ಕ ಬೇಡ ಅಂದಿ. ನಾನು ಅದು ನಿಜ ಅಂತ ತಿಳ್ಕೊಂಡೆ. ನೀನು ಇನ್ನೂ ತಲೆ ಒಳಗೆ ಇದನ್ನೇ ಇಟ್ಕೊಂಡಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡ. ಅಲ್ಲ ರೀ, ನೀವು ನನ್ನ ನಂಬರ್ ಇಷ್ಟನೇ ನಿಮಗೆ ನನ್ನ ಮೇಲೆ ಪ್ರೀತಿ ಇರೋದು? ನಾನು ನಿಜವಾಗ್ಲೂ ಹಂಗೆ ಅಂದಿಲ್ಲ ರೀ. ಅದು ನಾನು ದೇವ್ರೆ ಅತ್ತಿಯವರು ನೀ ರೊಕ್ಕಕ್ಕೆ ಬಂದಿ ಅನ್ನತ್ರ ಹೌದು ಅನ್ಸಿಟ್ಟಿಗೆ ಒದರಿ ಹೇಳಿದೆ. ನಾ ಬಂದಿಲ್ಲ ರೀ, ನಾ ಅಂದಿಲ್ಲ ರೀ. ಬೇಕಾದ್ರೆ ಇಲ್ಲೇ ಕುಂತಾಳ ಕೇಳಪ್ಪ, ನೀನ್ ಸೊಸಿ ಇಲ್ಲೇ ಕುಂತಾಳ ಕೇಳ. ನಾನೇನಾರ ಅಂದೆ ನನ್ನ ಕೇಳ. ಮಾಮ ಅತ್ತಿ ಏನು ಅಂದಿಲ್ಲಪ್ಪ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಕಂಡಿದ್ದು ಹೇಳೇನಷ್ಟೇ. ಇದೇ ಫಸ್ಟ್ ಇದೇ ಲಾಸ್ಟ್. ಇನ್ನೊಂದ್ಸಲ ನಮ್ಮ ತಂದೆ ತಾಯಿಗೆ ಇಬ್ರಿಗೂ ಹೊಳೆ ಮಾತಾಡಬಾರ್ದು ನೀನಷ್ಟೇ. ಏನು ನೀ ಇಷ್ಟೊತ್ತು ಮಾತಾಡಿದ್ದನ್ನು ನಾನು ಕ್ಷಮಿಸ್ತೇನೆ. ಆದ್ರೆ ಯಾಕೋ ಒಂಥರ ಮನ್ಸಿಗೆ ಭಾಳ ಬೇಜಾರು ಮಾಡಿಬಿಟ್ಟು ಇವತ್ತು ನೀನು ನೋಡ್ಬೇಕಂತ ಅತ್ತಾಗಿಂದ ಬಂದೆ ನಾನು. ಆದರೆ ಯಾಕಾರ ಬಂದೆ ಅನ್ಸಕತ್ತ ನನಗೆ. ನಿಜವಾಗ್ಲೂ ಭಾಳ ಬೇಜಾರು ಮಾಡಕತ್ತಿ. ನನ್ನ ರೊಕ್ಕದ ಸಂಬಂಧ ಮದುವೆ ಅದಿ ನೀನು? ರೀ ನಾನು ಅಂದಿಲ್ಲ ರೀ, ಅತ್ತಿಯವರೇ ಹೇಳಿದ್ದಕ್ಕೆ ಹೂ ಅಂದೆ ಅಷ್ಟೇ. ಸಿಟ್ನಾಗೆ ಅಪ್ಪ ನಿಜ ಹೊರಗೆ ಬರೋದು. ಅತ್ತಿಯವರ ಮನಿ ಬೆಂಕಿ ಕೊಡಕತ್ತೀರೇನ್ರಿ? ನನ್ನ ಗಂಡನ್ನ ದೂರ ಮಾಡ್ಬೇಕಂತ ನಿಮ್ ತಲೆಯಾಗಿರೋದು ನನಗೆ ಗೊತ್ತೈತಿ. ನಿಮಗೆ ನನ್ನ ಕಂಡ್ರೆ ಆಗ ಬರಂಗಿಲ್ಲ. ಅದಕ್ಕೆ ಸುಳ್ಳು ಇಲ್ಲದ ಸಲದ ಮಗ ಸೊಸಿ ನಡಕ್ ಚಾಡ ಹಚ್ಚಿ ದೂರ ಮಾಡ್ಬೇಕನ್ನಕತ್ತೀರಲ್ಲ ನೀವು. ಸಾಕು ಮುಚ್ಚು ಬಾಯ್. ಇಷ್ಟು ಹೇಳ್ತಾ ಇದ್ದೆ ನಿಂಗೆ ಹೊಳ್ಳಿ ಮಾತಾಡ್ಬೇಡ ಅಂತ ಮತ್ತು ಅದನ್ನ ಮಾಡಕತ್ತೀಯ? ಮತ್ತಿನ್ನೇನ್ ಮಾಡ್ಲಿ? ಅವ್ರು ಹಿಂಗೆಲ್ಲ ಸುಳ್ಳು ಹೇಳಿದ್ರೆ ನಾ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕ? ಹೇಳ್ರಿ, ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕನ? ಆಗಲ್ಲ ನಂಗೆ ಸುಮ್ಮನಿರಕ. ಆಯ್ತು ಬಿಡವ, ನೀನು ಏನೇನಂತೀಯ ನಾನೇ ಅನಿಸ್ಕೊಂತೀನಿ. ಅತ್ತಿ ಸ್ವಲ್ಪ ದಿನ ಬರ್ರಿ, ನಮ್ಮ ಮನೆಗಾರ ಹೋಗುನು. ನಿಮ್ಮ ಮನಸ್ಸು ಅಲ್ಲಾರ ನಿರಾಳಾಕೈತೆನ. ಏನು ಮಾಡಾಕೈತೆ ಬರ್ರಿ. ನೋಡ್ರಿ ರೀ, ನಾನು ಅಂದಿಲ್ಲ ರೀ, ಸುಳ್ಳು ಹೇಳಾಕತ್ತಾರ. ಸುಳ್ಳು ಅವ್ರು ಹೇಳ್ತಾ ಇಲ್ಲ, ನೀ ಹೇಳಾತಿ. ನೀನ್ ಮುಚ್ಚಬಾಯಿ. ಏನು ನೀನ್ ಮಾತಾಡ್ಬೇಡ. ನಿಂದೇನು ಕೆಲಸ ಇಲ್ಲಿ? ನಂದು ನನ್ನ ಗಂಡಂದು ಮದುವೆ ಆಗೈತಿ, ಇದು ನನ್ನ ಮನೆ. ನೀನು ಇಲ್ಲಿ ಮದುವೆ ಆಗಿಲ್ಲ ಬಿಟ್ಟಿಲ್ಲ, ಖಾಲಿ ಪೀಲಿ ಇಲ್ಲಿ ಬಂದು ಕುಂತಿ. ನಡಿ ನಿಮ್ಮ ಮನೆಗೆ. ನಮ್ಮ ಅತ್ತಿ ಮಾವನ ಮನೆಗೆ ನಾನು ಬರಬಾರ್ದ? ಅಯ್ಯೋ ಯಾಕಮ್ಮ ಸ್ವಪ್ನ, ನಮ್ಮ ಅಣ್ಣನ ಮಗಳಕ್ಕೆ ಏನ ಈ ಮನೆ ಒಳಗೆ ನಿನಗಿಂತ ಜಾಸ್ತಿ ಅಧಿಕಾರನೇ ಐತೆ ಆಕಿಗೆ. ಹೆಂಗ್ ಮಾತಾಡ್ತೀನಿ ನೀನು? ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಕೈತೆ ಗೊತ್ತಾ? ನಮ್ಮ ಅಣ್ಣ ನನ್ನ ಬಗ್ಗೆ ಏನು ತಿಳ್ಕೊಳಂಗಿಲ್ಲ. ಇಲ್ಲಿ ಯಾರ ಬಗ್ಗೆ ಏನು ತಿಳ್ಕೊಂತಾರ ಅಂತ ತಲೆ ಕೆಡಿಸ್ಕೊಳ್ಳಲ್ಲ ರೀ. ನಾ ಹೇಳಕತ್ತಿರೋದು ಇಷ್ಟೇ, ಈಕಿ ನನ್ನ ಮನೆ ಒಳಗಿರೋ ಅವಶ್ಯಕತೆ ಏನಿಲ್ಲ. ನನಗೆ ಎದುರು ಮಾತಾಡೋರು ಯಾರು ಇಲ್ಲಿ ಇರಬಾರ್ದು ಅಷ್ಟೇ. ಹೌದು ತೋರಪ್ಪ, ನಾನು ಎದುರು ಮಾತಾಡ್ತೀನಿ. ನಾನು ಇರಬಾರ್ದ ನಂಗಾರ ಮನೆ ಬಿಟ್ಟು ಹೋಗ್ತೇನೆ ತಗೋ. ನೀನು ಯಾಕವ ಹೊಕ್ಕಿ ಮನೆ ಬಿಟ್ಟು? ಮನೆಗೆ ಬಂದಿರಕ್ಕೆ ಈಕಿ ಬೇಕಾದ್ರೆ ಹೋಗೋಳ್ಳಕ್ಕ. ಇಲ್ಲೋಡು ಸ್ವಪ್ನ, ನಮ್ಮ ಅವ್ವ ಏನು ಹೇಳ್ತಾಳ ಅದನ್ನ ಕೇಳ್ಕೊಂಡು ಬಿದ್ದಿರಂಗಿದ್ರ ನಿನಗೆ ಈ ಮನೆ ಒಳಗೆ ಜಾಗ ಇಲ್ಲಾಂದ್ರೆ ಹೋಗ್ತಾ ಇರ್ಬೋದು ಅಷ್ಟೇ. ನನ್ನ ಎದುರಿಗೆ ಎಷ್ಟು ಮಾತಾಡ್ತಾ ಇದ್ದೀನಿ ಅವರಿಗೆ, ನಾನು ಇಲ್ದಾಗ ಎಷ್ಟು ಮಾತಾಡಿ ಅವ್ರಿಗೆ ಹರ್ಟ್ ಮಾಡಿರ್ಬೇಕು, ನೀ ಎಷ್ಟು ಬೇಜಾರು ಮಾಡಿರ್ಬೋದು. ಇಲ್ಲೋಡು, ನಿನಗೆ ಹೇಳ್ತಾ ಇದ್ದೀನಿ, ನಿಂದ ಅಂತಸ್ತೆ ಬೇರೆ, ನಮ್ಮ ಅಂತಸ್ತೆ ಬೇರೆ. ಆದರೂ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡೆ, ಚೆನ್ನಾಗಿರ್ಬೇಕು ಅನ್ಕೊಂಡಿದ್ದೆ. ನೀ ಹಿಂಗೆಲ್ಲ ನೀ ತೋರಿಸ್ಕೊಂತೀನಿ ನಿನ್ನ ಗುಣ ಅಂತ ಅನ್ಕೊಂಡಿದ್ದಿಲ್ಲ. ನಿಮ್ಮವ್ವ ನಿಮ್ಮ ಅಪ್ಪಗೆ ಮಾತಾಡ್ತಾಳಲ್ಲ ಅಲ್ಲಿ, ಹಂಗೆ ಮಾತಾಡ್ದಂಗೆ ಇಲ್ಲಿ ಮಾತಾಡಿದ್ರೆ ಯಾರು ಕೇಳಂಗಿಲ್ಲ. ಏನ
ನಿಮ್ಮ ಅಪ್ಪ 1 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ. ಅದಕ್ಕೆ ನಿಮ್ಮ ಅಪ್ಪ ಏನ್ ಮಾಡಿದ್ರು ನಿಮ್ಮವ್ವ ಬೈತಾಳ, ಅವ ಅನಿಸ್ಕೊಂಡು ಸುಮ್ಮನಿರ್ತಾನ. ನಮ್ಮಪ್ಪ ನಮ್ಮವ್ವ ಹಂಗಲ್ಲ, ಇಷ್ಟ ಆಸ್ತಿ ಮಾಡಿಟ್ಟಾರ. ಅವ್ರು ಹೇಳ್ದಂಗೆ ನಾನೇ ಕೇಳ್ತೀನಿ, ಹಂಗ ನೀನು ಕೇಳ್ಬೇಕು. ನಮ್ಮಪ್ಪ ನಮ್ಮವನ ಬಗ್ಗೆ ನೀವ್ ಯಾಕೆ ಮಾತಾಡ್ತಿದ್ರಿ? ನಮ್ಮಪ್ಪ ದುಡಿಲಿ ಬಿಡ್ಲಿ, ನಿಮ್ಮ ಹತ್ರ ಬಂದು ಏನ್ ಕೈ ಚಾಚಿಲ್ಲಲ್ಲ. ಇಸ್ಕೊಂಡಿಲ್ಲ ಸಾಲನ ವಾಪಸ್ ಕೊಟ್ರ ಹೋಗ್ಲಿ ಬಿಡಂತ ಅದನ್ನು ಕೈ ಬಿಟ್ಟು ಬಂದ ನಮ್ಮಪ್ಪ. ಇವತ್ತಿನವರೆಗೂ ನಿಮ್ಮಪ್ಪ ನಿಮ್ಮವ್ವ ನಮ್ಮ ಋಣದಾಗ ಅದಾರ. ನೋಡ್ರಿ, ಹಿಂಗೆಲ್ಲ ಮಾತಾಡ್ಬೇಡ್ರಿ. ನಾನು ಹೆಂಗಾರ ಮಾಡೋ ರೊಕ್ಕ ಕೊಡಕ್ ಹೇಳ್ತೇನೆ, ತಲೆ ಕೆಡಿಸ್ಕೋಬೇಡ್ರಿ. ನೀವು ನಿಮ್ಮ ಋಣ ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ನೀವು ಇಷ್ಟೆಲ್ಲ ಮಾತಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡು. ನಿಜವಾಗ್ಲು ಎಷ್ಟೇ ಆದ್ರೂ ಶ್ರೀಮಂತರ ಮಕ್ಕಳು ಶ್ರೀಮಂತರೇ. ನಿಜವಾಗ್ಲು ನಿಮ್ಮಂತವ್ರಿಗೆ ಬಡವ್ರ ಕಷ್ಟ ಎಲ್ಲ ಅರ್ಥ ಆಕೈತಿ. ಸುಳ್ಳೆ ಪ್ರೀತಿ ಗೀತಿ ಅಂತೇಳಿ ಮದುವೆ ಮಾಡ್ಕೊಂಡು ಇವಾಗೆಲ್ಲ ಮುಗಿತಲ್ಲ, ಮತ್ತಿನೇನು? ಏನಂದ್ರಿ ನೀವು? ಅತ್ತೆಯರ ಸೊಸಿ ಯಾವತ್ತು ಮಗಳಾಗಲ್ಲ ಅಂದ್ರಿ, ಹಂಗ ಅತ್ತೆ ಯಾವತ್ತು ತಾಯಿನೂ ಆಗಲ್ಲ. ನೋಡು ಎಷ್ಟು ಮಾತಾಡ್ತಾಳೆ ನೋಡಿಕೆ. ಅವ್ವ ಸುಮ್ನಿರವ, ಹೋಗ್ಲತ್ತಾಗ ನೀನು ಸ್ವಲ್ಪ ಸುಧಾರಿಸ್ಕೋಬೇಕವ. ಈ ತರ ಜಗಳ ಮಾಡ್ಕೊಂಡ್ರೆ ಹೆಂಗ್ ನೀವು ಮನಿ ಒಳಗೆ ಇರಾಕ್ ನೆಮ್ಮದಿ ಆಕತಿ? ಅಯ್ಯೋ ದೇವ್ರೆ, ಇಲ್ಲಿ ಯಾರು ತಪ್ಪು ಯಾರು ಸರಿ ಒಂದು ಗೊತ್ತಾಗಲ್ಲತ್ತಾಗ. ಈಗ ಹೋಲ್ ಬಿಡವ, ಸಮಾಧಾನ ಮಾಡ್ಕೋ ಈಗ. ಅಲ್ಲ ಆಕಿನೂ ಭಾಳ ಮಾತಾಡ್ಬಿಟ್ಲಕ್ಕಿ. ಇಬ್ಬರ ನಡುವೆ ಒಂದು ಚಲೋ ಕಂದಕನ ಸೃಷ್ಟಿ ಆಗೈತಿ.